ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೆಟ್ಸ್ ಯೂಸ್ ಪರಪಂಚ ಕನ್ನಡ ವ್ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಬಂದು ದ ಮೋಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್ ಆಗಿರುತ್ತೆ. ಲೈಕ್ ಇಷ್ಟು ಟೈಮ್ ನಾನು ಮದ್ವೆ ಅನ್ಕೊಂಡೆ ಅದೇ ಒಂದು ಸೀರೀಸ್ ನಡೆಸ್ತಾ ಇದ್ದೆ. ಇವತ್ತು ಸಮಥಿಂಗ್ ಲೈಕ್ ಇನ್ಫಾರ್ಮೇಟಿವ್, ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು. ಸೊ ಆ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಸೈಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ. ಏನ್ ಗೊತ್ತಾ, ಇವಾಗ ಕರೆಂಟ್ ಸಿಚುವೇಶನ್ ಹೆಂಗಾಗಿದೆ ಅಂತ ಅಂದ್ರೆ ನಾವು 1 kg ಚಿನ್ನ ತಗೋತೀವಲ್ವೋ ಗೊತ್ತಿಲ್ಲ, ಬಟ್ ಒಂದು ಸೈಟ್ ಮಾತ್ರ ಪಕ್ಕ ತಗೋಬಹುದು ಅಂತಾನೆ ಹೇಳ್ಬೋದು. ಸೊ ಗೈಸ್, ಆ ಸೈಟ್ ಎಲ್ಲಿ ಬರೋದು, ಯಾವ ಏರಿಯಾದಲ್ಲಿ ಬರೋದು, ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ನೋಡ್ಬೋದು, ಅಲ್ಲಿ ಮನೆ ಕೂಡ ಆಲ್ಮೋಸ್ಟ್ ಬಂದಿದೆ. ನಿನ್ ಮುಂದೆ ಕೂಡ ಮನೆ ಬರುತ್ತೆ. ಅಂಡ್ ಇಲ್ಲಿ ಜಲ್ಲಿಕಲ್ ಕೂಡ ಹಾಕಿದೆ, ಇನ್ನೇನ್ ರೋಡ್ ಕೂಡ ಬರ್ತಾರೆ. ಸೊ ಜಾಸ್ತಿ ಇನ್ಫಾರ್ಮೇಶನ್ ಕೊಡೋಕೆ ನಮ್ ಜೊತೆ ಶ್ವೇತಾ ಅವ್ರು ಇದ್ದಾರೆ. ಹಾಯ್ ಶ್ವೇತಾ ಅವರೇ. ಹಾಯ್, ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ಥ್ಯಾಂಕ್ ಯು. ಸೊ ಇವಾಗ ಸೈಟ್ ಬಗ್ಗೆ ಮಾತಾಡೋಣ. ಲೈಕ್ ಲೇಔಟ್ ಹೇಗಿದೆ, ಸೈಟ್ ಹೇಗಿದೆ, ಎಸ್ಟಿಮೇಷನ್, ಪ್ರತಿಯೊಂದು ಡೀಟೇಲ್ಸ್, ಪ್ರೈಸು, ಯಾವ ಕಡೆ ಬರುತ್ತೆ ಇದು ಅಂತ. ಸೊ ನೀವು ನೋಡ್ತಿರ್ಬೋದು, ಮೇನ್ ರೋಡ್ ಇಲ್ಲೇ ಇದೆ ನೀವ್ ಹೇಳ್ದ ಹಾಗೆ. ಸೊ ಮನೆಗಳೆಲ್ಲ ಆಲ್ರೆಡಿ ಆಗಿದೆ. ಅಂಡ್ ಇಲ್ಲಿ ಜಲಿ ಕೂಡ ಹಾಕ್ಸಿದೀವಿ, ಆದಷ್ಟು ಬೇಗ ತಾರ್ ಕೂಡ ಹಾಕ್ಸ್ತೀವಿ. ಪ್ರಾಪರ್ಟಿ ಕಾಣಿಸ್ತಿದೆ ನಿಮ್ಗೆ ಇಲ್ಲೇನೆ, ನಾವು ಅಲ್ಲಿ ಹೋಗೋಣ, ಬನ್ನಿ ಮಾತಾಡೋಣ ಅದ್ರ ಬಗ್ಗೆ ಇನ್ನ ಜಾಸ್ತಿ. ಸೊ ಶ್ವೇತಾ ಅವರೇ, ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ಏನೆಲ್ಲ ಬರುತ್ತೆ, ಕನೆಕ್ಟಿವಿಟಿ ಪ್ರತಿಯೊಂದು? ಸೊ ಇವಾಗ ಎಲ್ರಿಗೂ ಕನ್ಸಿರುತ್ತೆ ಒಂದು ಪುಟ್ ಮನೆ ಮಾಡಬೇಕು ಅಂತ. ಇದು ತುಂಬಾ ಒಳ್ಳೆ ಲೊಕೇಶನ್ ಬಿಡಿದಿ, ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತಿರೋಂಥದ್ದೇ. ಸೊ ಎಲ್ಲ ಒಳ್ಳೆ ಕನೆಕ್ಟಿವಿಟಿ ಇರುವಂತ ಒಂದು ಸೆಂಟ್ರ್ ಪ್ಲೇಸ್ ಇದು. ಸೊ ನಿಮ್ಗೆ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಮನೆ ಜಾಗ ಪರ್ಚೇಸ್ ಮಾಡೋದು ಅಥವಾ ಮನೆ ಕಟ್ಟೋಕ್ಕೆ ತುಂಬಾ ಕಷ್ಟ ಇರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ. ಸೊ ಇದೊಂದು ತುಂಬಾ ಒಳ್ಳೆ ಪ್ರಾಜೆಕ್ಟ್, ಯಾಕಂದ್ರೆ ನೀವು 25,000 ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡು ಆಮೇಲೆ EMI ಥ್ರೂ ಇದು ಮಾಡ್ಕೋಬಹುದು. ಸೊ ನಿಮ್ಮ ಕನಸಿನ ಮನೆ ಇಲ್ಲಿ ಕಟ್ಕೋಬಹುದು. ಈ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇದು ತುಂಬಾ ಸೆಂಟರ್ ಆಗಿರೋ ಪ್ಲೇಸ್. ವಂಡರ್ಲಾ 5 ಕಿಲೋಮೀಟರ್ ಒಳಗಡೆ ಬರುವಂತದ್ದು ಒಂದು ಲೊಕೇಶನ್ ಇದು. ಲೈಕ್ ವಂಡರ್ಲಾ, ಇನ್ನೋವೇಟಿವ್ ಫಿಲ್ಮ್ ಸಿಟಿ, ಈಗಲ್ಟನ್ ರೆಸಾರ್ಟ್, ಬಾಸ್ಟ್, ಟೊಯೋಟೋ ಕಿರ್ಲೋಸ್ಕರ್, ಇವೆಲ್ಲ ಕನೆಕ್ಟಿವಿಟಿ ಇರುವಂತ ಹತ್ರವಾದ ಒಂದು ಜಾಗ. ಸೊ ಫೆಸಿಲಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಇಲ್ಲಿ ನೀವು 24/7 ನೀರು ಅವೈಲೇಬಲ್ ಇರುತ್ತೆ. ಅಂಡರ್ಗ್ರೌಂಡ್ ಇಲೆಕ್ಟ್ರಿಸಿಟಿ, ಡ್ರೈನೇಜ್, ಪಾರ್ಕಿಂಗ್, ಆಮೇಲೆ ರೋಡ್ ಕೂಡ ಆಗುತ್ತೆ. ಅಂಡ್ ಇವನ್ ಗಾರ್ಡನ್ ಕೂಡ ನೀವು ನೋಡ್ಬೋದು ಸುತ್ತಮುತ್ತ. ಇಟ್ಸ್ ವೆರಿ ಗ್ರೀನರಿ. ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇರಲ್ಲ ನಿಮ್ಗೆ, ಸೌಂಡ್ ಪೀಸ್ಫುಲಿ ಇರಬಹುದು. ಅಂಡ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ರು ತುಂಬಾ ಒಳ್ಳೆ ಪ್ರಾಜೆಕ್ಟ್ ಇದು. ಸೊ ಅದೇ ಹೇಳ್ದಾಗೆ ಡ್ರೈನೇಜ್ ಇದೆ, ಎವ್ರಿಥಿಂಗ್ ಇಸ್ ದೇ. ಒಂದು ನಾವು ಬದುಕಕ್ಕೆ ಏನೇನ್ ಬೇಕೋ ಪ್ರತಿಯೊಂದು ಇದೆ. ಇಲ್ಲಿ ನೋಡ್ಬೇಕು ನೀವು, 80 feet ಅಲ್ಲಿ ಮೇನ್ ರೋಡ್ ಇದೆ ಅಂಡ್ 30 feet ಅಲ್ಲಿ ಇಲ್ಲಿ ಇನ್ನರ್ ರೋಡ್ ಇದೆ. ಸೊ ಶ್ವೇತಾ ಅವರೇ, ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದೀರಾ. ನನ್ನ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ ಡೈಮೆನ್ಷನ್. ಲೈಕ್ ಎಷ್ಟು ಸೈಟ್ ಇದೆ, ಡೈಮೆನ್ಷನ್ಸ್ ಯಾವ ರೀತಿ ಇದೆ? ಸೊ ಇದು 30-40 ಡೈಮೆನ್ಷನ್. ಇಲ್ಲಿ ಸೈಟ್ ಬಂದು 80 ಸೈಟ್ಸ್ ಇದೆ. ಸೊ ಅರ್ಲಿ ಬರ್ಡ್ಸ್ಗೆ ಯೂಸ್ಫುಲ್ ಅಂತಂದ್ರೆ, ನೀವು ಯಾವ ಕಾರ್ನರ್ ಅಲ್ಲಿ ಬೇಕು, ಯಾವ ಫೇಸಿಂಗ್ ಬೇಕು, ಎಲ್ಲಿ ಬೇಕು ಆ ತರ ಸೈಟ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಿಮಗ್ ಬೇಕಾದಾಗ ಸೆಲೆಕ್ಟ್ ಮಾಡ್ಕೋಬಹುದು. ಇಟ್ ಇಸ್ ಲೈಕ್ ಜಸ್ಟ್ 899 rupees per square feet. God, 899 per square feet ಪ್ರೈಸ್. ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ನಾವು ಚಿನ್ನ ತಗೋತಿಲ್ಲೋ ಗೊತ್ತಿಲ್ಲ, ಬಟ್ ಈ ರೀತಿ ಸೈಟ್ ಮಾತ್ರ ಖಂಡಿತವಾಗ್ಲೂ ತಗೋಬಹುದು. ಅಂದ್ರೆ ನಮ್ ಇನ್ವೆಸ್ಟ್ಮೆಂಟ್ ಕರೆಕ್ಟ್ ಆಗಿರ್ಬೇಕು ಅಷ್ಟೇನೆ. ಅಂಡ್ ಡೈಮೆನ್ಷನ್ ಬಗ್ಗೆ ಆಯ್ತು. ಅಂಡ್ ವಾಟ್ ಅಬೌಟ್ ಲೀಗಲ್? ಸೊ ಲೀಗಲ್ ಬಗ್ಗೆ ನೀವು ಚೆಕ್ ಮಾಡಿಸ್ಕೋಬಹುದು. 25,000 ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡ ತಕ್ಷಣ ನೀವು ಲೀಗಲಿಟಿ ಎಲ್ಲ ಚೆಕ್ ಮಾಡ್ಕೋಬಹುದು. ಸೊ ಪೇಪರ್ ನಮಗೆ ನೀವು ಕೊಡ್ತೀರಾ? ಚೆಕ್ ಮಾಡ್ಕೋಬಹುದು. ಸೊ ಇದು 25,000 ಡೌನ್ ಪೇಮೆಂಟ್ ಆದ ತಕ್ಷಣ ಲೋನ್ ಕೂಡ ಅವೈಲೇಬಲ್ ಇದೆ. 72 months ವರೆಗೂ EMI ಕಟ್ಬಹುದು ನೀವು. ಅದು ಬಂದು 9,000 to 10,000 ಬರ್ಬೋದು ಪರ್ ಮಂತ್ ನಿಮ್ಗೆ. ಸೊ ನಾನು ಹೇಳ್ದಾಗೆ ಮನೆ ಕಟ್ಟಬೇಕು ಅಂತ ಕನ್ಸ್ಕೊಂಡವರು, ಸೊ ಇನ್ ಕ್ಯಾಶ್ ಕೊಡಕ್ ಆಗಿಲ್ಲ ಅಂತಂದ್ರೆ EMI ಥ್ರೂ ಕೊಟ್ಟು ಜಾಗ ಪರ್ಚೇಸ್ ಮಾಡಬಹುದು. ಸೊ ಶ್ವೇತಾ, ಥ್ಯಾಂಕ್ ಯು ಸೋ ಮಚ್ ಇಷ್ಟ ಇನ್ಫಾರ್ಮೇಶನ್ ಕೊಡೋಕೆ. ಇನ್ನೊಂದು ನನ್ನ ಕ್ವಶನ್ ಏನಪ್ಪಾ ಅಂತಂದ್ರೆ, ಪ್ರಾಪರ್ಟಿ ಕನ್ವರ್ಷನ್ ಆಗಿದೆಯಾ ಅಂತ? DC ಕನ್ವರ್ಷನ್ ಆಗಿದೆ ಈ ಖಾತಾದಲ್ಲಿ. ಅಂಡ್ ಡೈರೆಕ್ಟ್ ರಿಜಿಸ್ಟ್ರೇಷನ್ ಇಲ್ಲ. ಓಕೆ. ಸೊ ನಾನು ಹೇಳಿದ್ನಲ್ವಾ, ಸೊ ಅರ್ಲಿ ಬರ್ಡ್ಸ್ ಬಂದವರಿಗೆ ನಿಮ್ಗೆ ಯಾವ ಫೇಸಿಂಗ್ ಅಲ್ಲಿ ಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ಲೊಕೇಶನ್ ನೀವು ಕನೆಕ್ಟಿವಿಟಿ ಎಲ್ಲ ಕೇಳ್ದಂಗೆ ಬೇಗ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಅರ್ಲಿ ಬರ್ಡ್ಸ್ಗೆ ತುಂಬಾ ಒಳ್ಳೇದು. ಬೇಗ ಬಂದು ಯಾವ ಕಡೆ ಸೈಟ್ ಬೇಕು, ಯಾವ ತರ ಫೆಸಿಲಿಟಿ ಬೇಕು ಅಂತ. ಸೊ 25,000 ಕೊಟ್ಟು ನೀವು ಅಗ್ರಿಮೆಂಟ್ ಮಾಡಿಸ್ಕೋತೀರಾ, 72 monthsಗೆ EMI ಕಟ್ತೀರಾ. ಅಂಡ್ ನಿಮ್ಗೆ ಅದು ಈ ಪ್ರಾಜೆಕ್ಟ್ ಮುಗಿಯೋಕ್ಕೆ 3 years ಬೇಕಾಗುತ್ತೆ. ಸೊ 4th yearಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ಬಂದು ನಿಮ್ಗೆ ನೀವು ಯಾವ ಪ್ರಾಪರ್ಟಿ ಹೇಳಿದ್ರೆ ಅದನ್ನ ಬುಕ್ ಮಾಡಿ ಕೊಡ್ತಾರೆ. ಓಕೆ. ಶ್ವೇತಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ರಿಯಲಿ ಹೋಪ್ ಇದು ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಅದೇ
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಗೈಸ್, ಐ ರಿಯಲಿ ಹೋಪ್ ನಿಮ್ಗೆಲ್ಲ ಇದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ. ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಸೈಟ್ ಮೇಲೆ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಏನ್ ಗೊತ್ತಾ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಡಿಮಾಂಡ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತ ಖಂಡಿತವಾಗ್ಲೂ ಆಗಲ್ಲ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಕ್ವೆರೀಸ್ ಏನಾದರೂ ಇದ್ರೆ ನಾನು ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ರಿಯಲಿ ಹೋಪ್ ನಿಮ್ಗೆ ವ್ಲಾಗ್ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ. ಅಂಡ್ ಗೈಸ್ ಇಲ್ಲಿ ನೋಡ್ಬೋದು ಸೈಟ್ ಎಷ್ಟು ವಿಶಾಲವಾಗಿದೆ. ಆರಾಮಾಗಿ ಇನ್ಫ್ಯಾಕ್ಟ್ ನೀವು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿ ಕೂಡ ಬಂದು ಇಲ್ಲಿ ಆರಾಮಾಗಿ ಮನೆ ಮಾಡ್ಕೋಬಹುದು. ಲೈಕ್ ನಾವು ಫಸ್ಟ್ ಪ್ಲಾನ್ ಮಾಡ್ಕೋತಿದ್ವಿ, ನಾವು ಒಂದು ಸೈಟ್ ತಗೋಬೇಕು, ಒಂದು ಮನೆ ತಗೋಬೇಕು, ಒಂದು ಬಿಲ್ಡಿಂಗ್ ಮಾಡಬೇಕು, ಬಾಡಿಗೆ ಬರಂಗ್ ಮಾಡ್ಕೋಬೇಕು ಅಂತ. ಅದು ಇವತ್ತಿಂದಾನೇ ಸ್ಟಾರ್ಟ್ ಮಾಡಬೇಕು. ಇವತ್ತು ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ನಿಮ್ಗೆ ಇನ್ ರಿಟರ್ನ್ ಬರೋದು ಅಂತಾನೆ ಹೇಳ್ಬೋದು. 899ಗೆ ನಮ್ಗೊಂದು ಬಟ್ಟೆನೇ ಸಿಗಲ್ಲ, ಸೈಟ್ ಸಿಗ್ತಿದೆ ಅಂತಂದ್ರೆ ಬಿಲೀವ್ ಮಾಡ್ತೀರಾ? ಸೊ ಪ್ರೀ ಬುಕಿಂಗ್ ಬಂದು 25,000 rupees ನೀವು ಪೇ ಮಾಡಬೇಕು. 25,000ಗೆ ಇವಾಗ ಒಂದು 5 ಗ್ರಾಮ್ ಚಿನ್ನನೇ ಬರಲ್ಲ, ಬಟ್ ಆಲ್ಮೋಸ್ಟ್ ಇವಾಗ ಸೈಟ್ ಬರುತ್ತೆ ಅಂತಾನೆ ಹೇಳ್ಬೋದಲ್ವಾ. ಸೊ ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಇದ್ರೆ ನಿಮ್ಮ ಹತ್ರ ಸ್ವಲ್ಪ ಸೇವಿಂಗ್ಸ್ ಅನ್ನೋದಿದ್ರೆ ಫಸ್ಟ್ ಅದನ್ನ ಇನ್ವೆಸ್ಟ್ ಮಾಡಿ, ಡಬಲ್ ಮಾಡಿ, ಟ್ರಿಪಲ್ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್, ಕ್ವೆರೀಸ್, ಕ್ವೆಶನ್ಸ್ ಏನೇ ಸೈಟ್ ಬಗ್ಗೆ, ಸೈಟ್ ರಿಲೇಟೆಡ್ ಪ್ರಶ್ನೆಗಳು ಏನೇ ಇದ್ರೆ ನಾನು ಇಲ್ಲಿ ನಿಮಗೆ ನಂಬರ್ ಕೊಟ್ಟಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಹಾಗೂ ಇಫ್ ಇನ್ ಕೇಸ್ ನೀವು ಪರ್ಚೇಸ್ ಮಾಡಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಲೈಕ್ ನೀವು ತಗೋತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಂತ. ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ರಿಯಲಿ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ, ಇನ್ಫಾರ್ಮೇಟಿವ್ ಆಗಿ ಅನ್ಸುತ್ತೆ ಅಂತ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ.